ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸಮಾಜಶಾಸ್ತ್ರದಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಳ್ಳುವ. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು. ವಿಭಾಗ ಎಯಲ್ಲಿ ಸಾಮಾಜಿಕ ಸಮಸ್ಯೆಯ ಅರ್ಥವನ್ನು ನೀಡಿರಿ. ಸಾಂಸ್ಕೃತಿಕ ಹಿಂಬೀಳಿಕೆ ಎಂದರೇನು? ಕೌಟುಂಬಿಕ ವಿಘಟನೆ ಎಂದರೇನು? ವಿವಾಹ ವಿಚ್ಛೇದನೆ ಎಂದರೇನು? ಅಪರಾಧವನ್ನು ವ್ಯಾಖ್ಯಾನಿಸಿ. ಬಾಲಾಪರಾಧಿ ಎಂದರೆ ಯಾರು? ಬಾಲಶ್ರಮ ವ್ಯಾಖ್ಯೆ ನೀಡಿರಿ. ಪ್ರತಿ ಶೇಷಣಾಗ್ರಹಗಳೆಂದರೇನು? ಮಕ್ಕಳ ಕುಡಿತಕ್ಕೆ ಸಂಬಂಧಿಸಿದ ಯಾವುದಾದರೂ 2 ಕಾರಣಗಳನ್ನು ನಮೂದಿಸಿರಿ. ವೃದ್ಧಾಪ್ಯ ಎಂದರೇನು? ವಿಭಾಗ ಬಿಯಲ್ಲಿ ಸಾಮಾಜಿಕ ಸಮಸ್ಯೆಯ ಕಾರಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕೌಟುಂಬಿಕ ವಿಘಟನೆಯ ವೈಯಕ್ತಿಕ ಅಂಶಗಳನ್ನು ಚರ್ಚಿಸಿ. ಅಪರಾಧವನ್ನು ತಡೆಗಟ್ಟುವ ಕ್ರಮಗಳನ್ನು ವಿವರಿಸಿ. ಬಾಲಾಪರಾಧದ ಯಾವುದಾದರೂ 4 ಕಾರಣಗಳನ್ನು ಗುರುತಿಸಿ. ಸಾಮಾಜಿಕ ವಿಘಟನೆ ಮತ್ತು ಸಾಮಾಜಿಕ ಸಮಸ್ಯೆಗಳ ನಡುವಿನ ಪರಿಕಲ್ಪನಾತ್ಮಕ ಸಂಬಂಧಗಳನ್ನು ವಿವರಿಸಿ. ಮಕ್ಕಳ ಕುಡಿತದ ಪರಿಣಾಮಗಳೇನು? ವಯೋವೃದ್ಧರ ಸಮಸ್ಯೆಯ ಸ್ವರೂಪವನ್ನು ವಿವರಿಸಿ. ವಿಭಾಗ ಬಿಯಲ್ಲಿ. ನಂತರ ವಿಭಾಗ ಸಿಯಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಅಂತ ಹೇಳಿದರೆ, ಸಾಮಾಜಿಕ ಸಮಸ್ಯೆಗಳ ವಿವಿಧ ತಾತ್ವಿಕ ವಿಧಾನಗಳನ್ನು ವಿವರಿಸಿ. ವಿವಾಹ ವಿಚ್ಛೇದನೆಯ ದುಷ್ಪರಿಣಾಮವನ್ನು ವಿವರಿಸಿ. ಶಿಕ್ಷೆಯ ಸಿದ್ಧಾಂತಗಳನ್ನು ವಿವರಿಸಿ. ಅಪರಾಧಗಳಿಗೆ ಕಾರಣಗಳೇನು? ಸಂಕ್ಷಿಪ್ತವಾಗಿ ವಿವರಿಸಿ. ಬಾಲಕಾರ್ಮಿಕರು ಎಂದರೆ ಯಾರು? ಬಾಲಕಾರ್ಮಿಕರಿಗಿರುವ ಶಾಸನಾತ್ಮಕ ಕ್ರಮಗಳನ್ನು ಚರ್ಚಿಸಿ. ವೃದ್ಧರ ಸಮಸ್ಯೆಗಳನ್ನು ವಿವರಿಸಿ. ಇವಿಷ್ಟು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು. ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ರಿಪೀಟ್ ಆಗಿದೆ ಕೂಡ ಈ ಪ್ರಶ್ನೆಗಳೆಲ್ಲವೂ ಕೂಡ. ಇದನ್ನೆಲ್ಲವೂ ಕೂಡ ನೀವು ಓದ್ಕೊಳ್ಬೇಕು. ಇದಾದ ನಂತರ ಪ್ರಶ್ನೆ ಕೋಶವನ್ನು ನೋಡುವ, ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ ಅಂತ. ಮೊದಲಿಗೆ 2 ಅಂಕದ ಪ್ರಶ್ನೆಗಳಿದು. ಸಾಮಾಜಿಕ ಸಮಸ್ಯೆ ಎಂದರೇನು? ಸಾಮಾಜಿಕ ಸಮಸ್ಯೆಯ ವ್ಯಾಖ್ಯೆಯೊಂದನ್ನು ತಿಳಿಸಿ. ಭಾರತೀಯ ಸಮಾಜವನ್ನು ಕಾಡುತ್ತಿರುವ ಯಾವುದಾದರೂ 2 ಮುಖ್ಯ ಸಾಮಾಜಿಕ ಸಮಸ್ಯೆಗಳನ್ನು ತಿಳಿಸಿ. ಸಾಂಸ್ಕೃತಿಕ ಹಿಂಬೀಳಿಕೆ ಎಂದರೇನು? ಸಾಮಾಜಿಕ ಸಮಸ್ಯೆಗಳ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಸಾಮಾಜಿಕ ಸಮಸ್ಯೆಗಳ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ. ಸಾಮಾಜಿಕ ಸಮಸ್ಯೆಗಳ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ. ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದಲ್ಲಿ ಬಳಸಲಾಗುತ್ತಿರುವ ತಾತ್ವಿಕ ವಿಧಾನಗಳಲ್ಲಿ ಯಾವುದಾದರೂ 2 ತಿಳಿಸಿ. ವೈಯಕ್ತಿಕ ಅಪವರ್ತನೆ ವಿಧಾನದಂತೆ ವಿಘಟನೆಗೆ ಕಾರಣವಾಗಬಹುದಾದ 2 ಸಾಧ್ಯತೆಗಳು ಯಾವುದು? ಅನೋಮಿ ಎಂದರೇನು? ನಂತರ ಬರುವಂಥದ್ದು 5 ಅಂಕದ ಪ್ರಶ್ನೆ. ಸಾಮಾಜಿಕ ಸಮಸ್ಯೆಗಳು ಎಂದರೇನು? ವ್ಯಾಖ್ಯೆ ಹಾಗೂ ಉದಾಹರಣೆ ಸಹಿತ ವಿವರಿಸಿ. ಸಾಮಾಜಿಕ ಸಮಸ್ಯೆಗಳ ಯಾವುದಾದರೂ 5 ಲಕ್ಷಣಗಳನ್ನು ವಿವರಿಸಿ. ಸಾಮಾಜಿಕ ಸಾಮಸ್ಯೆಗಳ ಯಾವುದಾದರೂ 5 ಪರಿಣಾಮಗಳನ್ನು ವಿವರಿಸಿ. ಸಾಮಾಜಿಕ ವಿಘಟನೆ ಮತ್ತು ಸಾಮಾಜಿಕ ಸಮಸ್ಯೆಗಳ ನಡುವಿನ ಪರಿಕಲ್ಪನಾತ್ಮಕ ಸಂಬಂಧ ತಿಳಿಸಿ. ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದಲ್ಲಿ ಸಾಮಾಜಿಕ ವಿಘಟನೆಯ ವಿಧಾನ ಎಂದರೇನು? ಸಾಂಸ್ಕೃತಿಕ ಹಿಂಬೀಳಿಕೆಯ ವಿಧಾನ ಎಂದರೇನು? ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದಲ್ಲಿ ಮೌಲ್ಯ ಸಂಘರ್ಷ ವಿಧಾನ ಎಂದರೇನು? ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದಲ್ಲಿ ನಿಯಮರಾಹಿತ್ಯ ವಿಧಾನ ಎಂದರೇನು? ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದಲ್ಲಿ ವೈಯಕ್ತಿಕ ಅಪವರ್ತನೆಯ ವಿಧಾನ ಎಂದರೇನು? ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಮರ್ಟನ್ ಮುಂದಿರಿಸಿದ ನಿಯಮರಾಹಿತ್ಯ ಸಿದ್ಧಾಂತದಂತೆ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದಾದ ಪರಿಸ್ಥಿತಿಗಳನ್ನು ವಿವರಿಸಿ. ಭಾರತದ ಸಂದರ್ಭದಲ್ಲಿ ಸಾಮಾಜಿಕ ಸಮಸ್ಯೆಗಳ ಕ್ರಮಬದ್ಧವಾದ ಅಧ್ಯಯನವನ್ನು ಅಲಕ್ಷಿಸಿರುವಂತಾಗಲು ಕಾರಣಗಳಾವು ವಿವರಿಸಿ. ಸಾಮಾಜಿಕ ಸಮಸ್ಯೆಗಳ ಪರಿಣಾಮಗಳನ್ನು ವಿವರಿಸಿ. ಇನ್ನು 10 ಅಂಕಗಳ ಪ್ರಶ್ನೆಗಳು. ಸಾಮಾಜಿಕ ಸಮಸ್ಯೆಗಳೆಂದರೇನು? ಅವುಗಳ ಗುಣಲಕ್ಷಣಗಳನ್ನು ವಿವರಿಸಿ. ಸಾಮಾಜಿಕ ಸಮಸ್ಯೆಯ ಮುಖ್ಯ ಕಾರಣಗಳಾವು? ಸಾಮಾಜಿಕ ಸಮಸ್ಯೆಗಳ ಅಧ್ಯಯನಕ್ಕೆ ಸಂಬಂಧಿಸಿದ ಯಾವುದಾದರೂ 2 ತಾತ್ವಿಕ ವಿಧಾನಗಳನ್ನು ವಿವರಿಸಿ. ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದಲ್ಲಿ ಸಾಂಸ್ಕೃತಿಕ ಹಿಂಬೀಳಿಕೆಯ ವಿಧಾನ ಮತ್ತು ಮೌಲ್ಯ ಸಂಘರ್ಷಗಳ ವಿಧಾನಗಳ ಪ್ರಾಮುಖ್ಯತೆ ವಿವರಿಸಿ. ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದಲ್ಲಿ ವೈಯಕ್ತಿಕ ಅಪವರ್ತನೆಯ ವಿಧಾನ ಮತ್ತು ಮರ್ಟನ್ ಮುಂದುವರಿಸಿದ ನಿಯಮರಾಹಿತ್ಯ ಸಿದ್ಧಾಂತ ವಿಧಾನದ ಮಹತ್ವವನ್ನು ವಿಶ್ಲೇಷಿಸಿ. ಸಾಮಾಜಿಕ ಸಮಸ್ಯೆಗಳ ಪರಿಣಾಮಗಳನ್ನು ವಿಶ್ಲೇಷಿಸಿ. ಇನ್ನು ಅಧ್ಯಾಯ 2 ಕೌಟುಂಬಿಕ ವಿಘಟನೆಯಲ್ಲಿ ಬರುವಂತಹ ಪ್ರಶ್ನೆಗಳು. ಕೌಟುಂಬಿಕ ವಿಘಟನೆಯ ವ್ಯಾಖ್ಯೆಯನ್ನು ನೀಡಿ. ಕೌಟುಂಬಿಕ ಸಂಘಟನೆಯ ಮುಖ್ಯ ಅಂಶಗಳಾವು? ಕೌಟುಂಬಿಕ ವಿಘಟನೆ ಯಾವುದಾದರೂ 2 ಅಥವಾ ಮುಖ್ಯ ಕುರುಹುಗಳನ್ನು ಅಥವಾ ಲಕ್ಷಣಗಳನ್ನು ತಿಳಿಸಿ. ವಿವಾಹ ವಿಚ್ಛೇದನೆ ಎಂದರೇನು? ವಿವಾಹ ಪರಿತ್ಯಜನೆ ಎಂದರೇನು? ಕೌಟುಂಬಿಕ ವಿಘಟನೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ.
ಕೌಟುಂಬಿಕ ವಿಂಗಡಣೆಗೆ ಸಂಬಂಧಿಸಿದ ವೈಯಕ್ತಿಕ ಕಾರಣಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿ. ಕೌಟುಂಬಿಕ ವಿಂಗಡಣೆಗೆ ಸಂಬಂಧಿಸಿದ ಅವೈಯಕ್ತಿಕ ಕಾರಣಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿ. ಕೌಟುಂಬಿಕ ವಿಘಟನೆಗೆ ಕಾರಣವಾಗುವ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳಲ್ಲಿ ಯಾವುದಾದರೂ ಎರಡನ್ನು ಉಲ್ಲೇಖಿಸಿ. ಕೌಟುಂಬಿಕ ಬಿಗು ಅಥವಾ ಉದ್ವೇಗಕ್ಕೆ ಕಾರಣವಾಗುವ ಯಾವುದಾದರೂ ಎರಡು ಸಂದರ್ಭಗಳನ್ನು ತಿಳಿಸಿ. ಕೌಟುಂಬಿಕ ವಿಘಟನೆಯ ಯಾವುದಾದರೂ ಎರಡು ಪರಿಣಾಮಗಳನ್ನು ತಿಳಿಸಿ. ಕೌಟುಂಬಿಕ ವಿಘಟನೆಗೆ ಯಾವುದಾದರೂ ಎರಡು ಪರಿಹಾರೋಪಾಯಗಳನ್ನು ತಿಳಿಸಿ. 5 ಅಂಕದ ಪ್ರಶ್ನೆಗಳು. ಕೌಟುಂಬಿಕ ವಿಘಟನೆ ಎಂದರೇನು? ವ್ಯಾಖ್ಯೆ, ಲಕ್ಷಣಗಳನ್ನು ತಿಳಿಸಿ. ಕೌಟುಂಬಿಕ ಸಂಘಟನೆಯ ಬಗ್ಗೆ ಇಲಿಯಟ್ ಮತ್ತು ಮೆರಿಲ್ ಅವರು ಉಲ್ಲೇಖಿಸಿರುವ 3 ಮುಖ್ಯ ಅಂಶಗಳು ಯಾವುವು? ಕೌಟುಂಬಿಕ ವಿಘಟನೆಯ ಬಾಹ್ಯ ರೂಪ ಅಥವಾ ಪ್ರಕಟಿತ ರೂಪ ಅಥವಾ ಮಾನದಂಡ ಯಾವುದು? ವಿವರಿಸಿ. ಕೌಟುಂಬಿಕ ಬಿಗು ಎಂದರೇನು? ಅದಕ್ಕೆ ಕಾರಣವಾಗುವ ಮುಖ್ಯ ಅಂಶಗಳು, ಸಂದರ್ಭಗಳು ತಿಳಿಸಿ. ಕೌಟುಂಬಿಕ ವಿಘಟನೆಗೆ ಕಾರಣವಾಗುವ ವೈಯಕ್ತಿಕ ಕಾರಣಗಳಾವು? ವಿವರಿಸಿ. ಕೌಟುಂಬಿಕ ವಿಘಟನೆಗೆ ಕಾರಣವಾಗುವ ಅವೈಯಕ್ತಿಕ ಕಾರಣಗಳೇನು? ಕೌಟುಂಬಿಕ ವಿಘಟನೆ ಯಾವುದಾದರೂ 3 ಪರಿಣಾಮಗಳನ್ನು ವಿವರಿಸಿ. ಕೌಟುಂಬಿಕ ವಿಘಟನೆಯ 3 ಪರಿಹಾರಗಳನ್ನು ತಿಳಿಸಿ. ಕೌಟುಂಬಿಕ ವಿಘಟನೆಯ ಪರಿಹಾರೋಪಾಯದ ಸಾಧನಗಳಾಗಿ ಕೌಟುಂಬಿಕ ಸಲಹಾ ಮಂಡಳಿ, ಕೌಟುಂಬಿಕ ಸಲಹಾ ನ್ಯಾಯಾಲಯಗಳ ಪಾತ್ರಗಳನ್ನು ವಿವರಿಸಿ. ಕೌಟುಂಬಿಕ ವಿಘಟನೆಯಲ್ಲಿ ತಗ್ಗಿಸುವಲ್ಲಿ ಯುವಕ ಯುವತಿಯರಿಗೆ ಹಾಗೂ ಜೀವನ ಸಂಗಾತಿ ಆಯ್ಕೆಯಲ್ಲಿ ಶಿಕ್ಷಣ ನೀಡುವಿಕೆಯ ಪ್ರಾಮುಖ್ಯತೆ ತಿಳಿಸಿ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಲೈಂಗಿಕ ಶಿಕ್ಷಣ ನೀಡುವುದನ್ನು ಕಡ್ಡಾಯಗೊಳಿಸಬೇಕು. ಪ್ರಸ್ತಾಪ ಬಗೆಗೆ ನಿಮ್ಮ ಅಭಿಪ್ರಾಯವನ್ನು ಸೂಕ್ತ ಸಮರ್ಥನೆಯೊಂದಿಗೆ ವಿವರಿಸಿ. ಇನ್ನು ಬರುವಂಥದ್ದು 10 ಅಂಕದ ಪ್ರಶ್ನೆಗಳು. ಕೌಟುಂಬಿಕ ವಿಘಟನೆ ಎಂದರೇನು? ಅದರ ಸ್ವರೂಪ, ಅದರ ಪ್ರಕಟಿತ ರೂಪವನ್ನು ವಿವರಿಸಿ. ಕೌಟುಂಬಿಕ ವಿಘಟನೆಯ ಕಾರಣಗಳಾವು? ವಿವರಿಸಿ. ಕೌಟುಂಬಿಕ ವಿಘಟನೆಯ ಪರಿಣಾಮಗಳಾವು? ವಿವರಿಸಿ. ಕೌಟುಂಬಿಕ ವಿಘಟನೆಯ ಪರಿಹಾರೋಪಾಯಗಳಾವು? ವಿವರಿಸಿ. ಇವಿಷ್ಟು ಕೌಟುಂಬಿಕ ವಿಘಟನೆ ಅಧ್ಯಾಯದಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳಾಗಿದೆ. ಇನ್ನು ಬರುವಂಥದ್ದು ಅಪರಾಧ ಮತ್ತು ಬಾಲಾಪರಾಧ. ಅಪರಾಧ ಎಂದರೇನು? ಅಪರಾಧದ ಯಾವುದಾದರೊಂದು ವ್ಯಾಖ್ಯೆ ನೀಡಿ. ಅಪರಾಧದ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಅಪರಾಧದ ಯಾವುದಾದರೂ 4 ಕಾರಣಾಂಶಗಳನ್ನು ವಿವರಿಸಿ. ಅಪರಾಧದ ಕಾರಣೀಯತೆಗೆ ಸಂಬಂಧಿಸಿದಂತೆ ಮುಂದಿರಿಸಲಾದ ಆನುವಂಶೀಯ ಸಿದ್ಧಾಂತದ ಯಾರಾದರೂ 2 ವಕ್ತಾರರನ್ನು ಹೆಸರಿಸಿ. 2 ಸಾಮಾಜಿಕ ಭೌತಿಕವಾದಿಗಳನ್ನು ಹೆಸರಿಸಿ. ಅಪರಾಧದ ಸಾಮಾಜಿಕ ಪಾರಿಸರಿಕ ಅಂಶಗಳಲ್ಲಿ ಯಾವುದಾದರೂ 2 ತಿಳಿಸಿ. ಅಪರಾಧವನ್ನು ತಡೆಗಟ್ಟುವಲ್ಲಿ ಸೂಚಿಸಲಾದ 2 ಪ್ರಧಾನ ಪರಿಹಾರ ಕ್ರಮಗಳೇನು? ಅಪರಾಧದ ಪ್ರತಿಬಂಧಕ ಕ್ರಮ ಎಂದರೇನು? ಅಪರಾಧದ ಚಿಕಿತ್ಸಕ ಕ್ರಮ ಎಂದರೇನು? ಶಿಕ್ಷೆಯ ಯಾವುದಾದರೂ 2 ಮುಖ್ಯ ಉದ್ದೇಶಗಳಾವು? ಅಪರಾಧಕ್ಕೆ ಶಿಕ್ಷೆ ಎಂದರೇನು? ಶಿಕ್ಷೆಯ ಯಾವುದಾದರೂ 2 ಸಿದ್ಧಾಂತಗಳನ್ನು ತಿಳಿಸಿ. ಪ್ರತೀಕಾರ ಸಿದ್ಧಾಂತದ ಯಾವುದಾದರೂ 2 ಕೊರತೆಯನ್ನು ತಿಳಿಸಿ. ತಡೆಗಟ್ಟುವ ಸಿದ್ಧಾಂತ ಯಾವುದಾದರೂ 2 ಇತಿಮಿತಿಗಳನ್ನು ತಿಳಿಸಿ. ಸುಧಾರಣಾ ಸಿದ್ಧಾಂತದ ಯಾವುದಾದರೂ 2 ಉತ್ತಮ ಗುಣಗಳನ್ನು ತಿಳಿಸಿ. ಪೆರೋಲ್ ಎಂದರೇನು? ಪ್ರೊಬೇಷನ್ ಎಂದರೇನು? ಬಾಲಾಪರಾಧ ವ್ಯಾಖ್ಯೆ ನೀಡಿ. ಬಾಲಾಪರಾಧದ ಯಾವುದಾದರೂ 2 ಮುಖ್ಯ ಲಕ್ಷಣಗಳನ್ನು ತಿಳಿಸಿ. ದುರ್ನಡೆಯ ಸ್ಥಳಗಳು ಎಂದರೇನು? 1986ರ ಬಾಲ ಅನ್ಯಾಯ ಕಾಯ್ದೆಯ ಯಾವುದಾದರೂ 2 ವಿಶೇಷ ಲಕ್ಷಣಗಳನ್ನು ತಿಳಿಸಿ. ಬಾಲಾಪರಾಧಗಳ ಸುಧಾರಣೆಗಾಗಿ ಮಾಡಲಾಗಿರುವ ಯಾವುದಾದರೂ 2 ಸಾಂಸ್ಥಿಕ ಏರ್ಪಾಡು ತಿಳಿಸಿ. ಬಾಲ ನ್ಯಾಯಾಲಯ ಎಂದರೇನು? ಪ್ರತಿಪೇಕ್ಷಣ ಗೃಹಗಳೆಂದರೇನು? ಸರ್ಟಿಫೈಡ್ ಶಾಲೆ ಎಂದರೇನು? ಸುಧಾರಣಾ ಶಾಲೆ ಎಂದರೇನು? ಯಾವುದು? ಸಹಾಯಕ ಗೃಹಗಳೆಂದರೇನು? ಪೋಷಕ ಗೃಹಗಳೆಂದರೇನು? ಬಾಲದೋಷ ಶಾಲೆ ಎಂದರೇನು? ಇನ್ನು ಬರುವಂತಹ ಪ್ರಶ್ನೆಗಳು 5 ಅಂಕದ ಪ್ರಶ್ನೆಗಳು. ಅಪರಾಧದ ಯಾವುದಾದರೂ 5 ಲಕ್ಷಣವನ್ನು ತಿಳಿಸಿ. ಅಪರಾಧದ ಕಾರಣಿಕತೆಯ ಸಂಬಂಧಿಸಿದಂತೆ ಜೈವಿಕ ಮಾನಸಿಕ ಅಂಶಗಳ ಪ್ರಭಾವವನ್ನು ತಿಳಿಸಿ. ಅಪರಾಧದ ಪ್ರಕಾರಗಳಲ್ಲಿ ಆರ್ಥಿಕ ಅಂಶಗಳ ಪಾತ್ರವನ್ನು ತಿಳಿಸಿ. ಅಪರಾಧದ ಭೌತಿಕ ಆರ್ಥಿಕ ಅಂಶ ಪಾತ್ರವನ್ನು ವಿವರಿಸಿ. ಅಪರಾಧವನ್ನುಂಟು ಮಾಡುವಲ್ಲಿ ಸಾಮಾಜಿಕ ಅಂಶಗಳ ಪಾತ್ರ ವಿಶ್ಲೇಷಿಸಿ. ಅಪರಾಧದ ವಿವರಣೆಯಲ್ಲಿ ಮುಖ್ಯ ಪ್ರತಿಬಂಧಕ ಕ್ರಮಗಳು. ಅಪರಾಧದ ಚಿಕಿತ್ಸಕ ಕ್ರಮ ಎಂದರೇನು? ವಿವರಿಸಿ. ಶಿಕ್ಷೆಯ ಕುರಿತಾದ 3 ಸಿದ್ಧಾಂತಗಳು ಸಂಕ್ಷಿಪ್ತ ವಿವರಣೆ ನೀಡಿ. ಶಿಕ್ಷೆಯ ಸಿದ್ಧಾಂತಗಳ ಕುರಿತಾದ ತಮ್ಮ ಸಂಕ್ಷಿಪ್ತ ಮೌಲ್ಯಮಾಪನ ನೀಡಿ. ಬಾಲಾಪರಾಧಿ ಎಂದರೇನು? ಯಾರು? ಅವರುಗಳ ಸಾಮಾನ್ಯ ರೂಪದ ದುರ್ನಡತೆ ಯಾವುದು? ಭಾರತದಲ್ಲಿ ಕಾಣಬರುವ ಬಾಲಾಪರಾಧದ ಕೆಲವು ವಿಶೇಷ ಗುಣಗಳು. ಬಾಲಾಪರಾಧದ ಕಾರಣೀಯತೆಯಲ್ಲಿ ವೈಯಕ್ತಿಕ ಅಂಶಗಳ ಪಾತ್ರ ತಿಳಿಸಿ. ಬಾಲಾಪರಾಧದಲ್ಲಿ ಕೌಟುಂಬಿಕ ಅಂಶಗಳೇ ಮುಖ್ಯ ಪಾತ್ರ ವಹಿಸುತ್ತದೆ. ಬಾಲಾಪರಾಧವನ್ನು ತಗ್ಗಿಸುವ ಅನ್ಯಾನ್ಯ ಪ್ರತಿಬಂಧಕ ಕ್ರಮಗಳನ್ನು ಸೂಚಿಸಿ. ಬಾಲಾಪರಾಧವನ್ನು ತಗ್ಗಿಸುವಲ್ಲಿ ಕೈಗೊಳ್ಳಲಾದ ಕಾನೂನಿನ ಕ್ರಮಗಳನ್ನು ವಿವರಿಸಿ. 1986ರಲ್ಲಿ ಬಾಲ ನ್ಯಾಯ ಕಾಯ್ದೆ ವಿಶೇಷ ಗುಣಗಳನ್ನು ವಿವರಿಸಿತು. ಬಾಲಾಪರಾಧಗಳ ಸುಧಾರಣೆಯಲ್ಲಿ ಬಾಲ ನ್ಯಾಯಾಲಯಗಳು, ರಿಮಾಂಡ್
ರಿಮ್ಯಾಂಡ್ ಹೋಮ್ಸ್ ಅಥವಾ ಪ್ರತಿಪೇಷಣ ಗೃಹಗಳ ಪಾತ್ರ ತಿಳಿಸಿ. ಬಾಲಾಪರಾಧಿಗಳ ಸುಧಾರಣೆಯಲ್ಲಿ ಸರ್ಟಿಫೈಡ್ ಶಾಲೆಗಳು, ಬಾಲದೋಷಿ ಶಾಲೆಗಳ ಪಾತ್ರವನ್ನು ವಿವರಿಸಿ. ಪ್ರೊಬೇಷನ್ ಎಂದರೇನು, ಅದರ ಅನುಕೂಲ ಅನಾನುಕೂಲ ತಿಳಿಸಿ. ಪೆರೋಲ್ ಎಂದರೇನು, ಅದರ ಉದ್ದೇಶ ತಿಳಿಸಿ. ಅಪರಾಧ ಮತ್ತು ಬಾಲಾಪರಾಧಗಳ ನಡುವಿನ ವ್ಯತ್ಯಾಸ ತಿಳಿಸಿ. 15 ಅಂಕಗಳ ಪ್ರಶ್ನೆಗಳು. ಬಾಲಾಪರಾಧ ಎಂದರೇನು, ಅದರ ಸ್ವರೂಪ, ವಿಶೇಷ ಲಕ್ಷಣಗಳನ್ನು ವಿವರಿಸಿ. ಬಾಲಾಪರಾಧದ ಕಾರಣಗಳು, ಬಾಲಾಪರಾಧವನ್ನು ತಡೆಗಟ್ಟುವಲ್ಲಿ ಕೈಗೊಳ್ಳಲಾದ ಕಾನೂನಿನ ಕ್ರಮ, ಬಾಲಾಪರಾಧಗಳನ್ನು ಸುಧಾರಣೆಗೊಳಿಸುವಲ್ಲಿ ಮಾಡಲಾಗಿರುವ ಸಾಂಸ್ಥಿಕ ವ್ಯವಸ್ಥೆ, 1986ರ ಬಾಲ ನ್ಯಾಯ ಕಾಯ್ದೆ ವಿಶೇಷ ಲಕ್ಷಣ, ಅಪರಾಧ ಎಂದರೇನು, ಅದರ ಸಾಮಾಜಿಕ ಸ್ವರೂಪ, ಅಪರಾಧಗಳಿಗೆ ಕಾರಣಗಳೇನು, ಸಂಕ್ಷಿಪ್ತ ವಿವರಿಸಿ. ಅಪರಾಧವನ್ನು ತಡೆಗಟ್ಟಲು ಕೈಗೊಳ್ಳಬಹುದಾದ ಪ್ರತಿಬಂಧಕ ಕ್ರಮಗಳು, ಅಪರಾಧದ ಪರಿಹಾರೋಪಾಯವಾಗಿ ಬಳಸಬಹುದಾದ ಚಿಕಿತ್ಸಕ ಕ್ರಮಗಳು, ಅಪರಾಧಕ್ಕೆ ಶಿಕ್ಷೆ ಎಂದರೇನು, ಶಿಕ್ಷೆಯ ವಿವಿಧ ಸಿದ್ಧಾಂತಗಳ ಸಂಕ್ಷಿಪ್ತ ವಿಶ್ಲೇಷಣೆ ನೀಡಿ. ಇವಿಷ್ಟು ನಮ್ಮ ಅಪರಾಧ ಮತ್ತು ಬಾಲಾಪರಾಧದ ಅಧ್ಯಯನದಲ್ಲಿ ಬರುವಂಥ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ನಾವು ಬಾಲ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಬೇಕು. ಹಾಗೆಯೇ ವೃದ್ಧಾಪ್ಯ ಮತ್ತು ವೃದ್ಧರ ಸಮಸ್ಯೆಗಳಲ್ಲಿ ಬರುವಂತಹ ಪ್ರಶ್ನೆಗಳನ್ನು ತಿಳ್ಕೊಳ್ಬೇಕು ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.